ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಓಕೆ ಅಜಯ್, ಗುರುಗಳು ಹೇಳ್ದಂಗೆ ಬಹಳ ಪವರ್ಫುಲ್ ಮತ್ತು ಉದ್ಭವ ಮೂರ್ತಿ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದು ಅಷ್ಟು ಪವರ್ಫುಲ್ ಅನ್ನೋ ಕಾರಣಕ್ಕೆ ಜನ ಹೋಗ್ತಾರೆ ಅಂತ. ಗುರುಗಳು ಹೇಳ್ದಂಗೆ ಈಗ ಡಿವೋರ್ಸು ಅಥವಾ ದಾಂಪತ್ಯದಲ್ಲಿ ಬಿರುಕು ಅಂಥವ್ರು ಯಾರು ಕಾಣಿಸ್ಲಿಲ್ಲಪ್ಪ. ದರ್ಶನ್ ಅವ್ರು ಯಾವ ವಿಚಾರಕ್ಕೆ ಹೋಗಿದ್ರು, ಅವ್ರಿಗೇನೋ ಸಂಕಷ್ಟ ಅಂತ. ರಿಷಬ್ ಶೆಟ್ಟಿ ಅವರ ಪತ್ನಿ ಎಲ್ಲ ಭೇಟಿ ಕೊಟ್ಟಿದ್ದಾರೆ. ಗುರುಗಳೇ, ಯಾವ ಬೇಸಲ್ಲಿ ಹೇಳ್ತಿದ್ದೀರಿ ನೀವು? ಅಂದರೆ ಸಂಕಷ್ಟಗಳು, ಎಂಥ ಸಂಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಜನ ಅಲ್ಲಿಗೆ ಭೇಟಿ ಕೊಡೋಕೆ ಮನಸ್ಸು ಮಾಡ್ತಿದ್ದಾರೆ. ಅಥವಾ ಪವಿತ್ರ ಸ್ಥಳ ಶಿವ ಎಲ್ಲರಿಗೂ ಕೂಡ ಒಲಿತಾನೆ, ಒಲಿಬೇಕು ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಭೇಟಿ ಕೊಡ್ತಾರೆ ಅಂತ ನನಗನ್ಸುತ್ತೆ. ನೀವು ಬರೀ ದಾಂಪತ್ಯ ಅಂತ ತಂದಾಗ ಆ ವರ್ಗ ಕಾಣಿಸಲ್ಲ. ಯೂತ್ಸ್ ಹೋಗಿದ್ದಾರೆ, ಇವರೆಲ್ಲ ಪಾಪ ಹೋಗಿ ದರ್ಶನ ಮಾಡ್ಕೊಂಡ್ ಬಂದಿದ್ದಾರೆ. ಒಂದು ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಒಂದು ಪ್ರಸಿದ್ಧಿ, ಒಂದು ಪುಣ್ಯಕ್ಷೇತ್ರ ಏನಾದ್ರು ಒಂದು ಒಂದು ಬ್ಯಾಕ್ ಗ್ರೌಂಡ್ ಇದ್ದೇ ಇರುತ್ತೆ. ಅದು ಇದಕ್ಕೆ ಸಂಬಂಧಪಟ್ಟ ಏನಂದ್ರೆ, ಇಲ್ಲಿ ತಂದೆನ ಮಗಳನ್ನ ಮತ್ತೆ ಅಳಿನ ಯಜ್ಞ ಮಾಡಿದಾಗ ಇಲ್ಲಿ ತಾಯಿ ಸತೀದೇವಿ ಅಂದರೆ ಪಾರ್ವತಿನೇ ಯಜ್ಞದಲ್ಲಿ ಮುಳುಗಿ ಎದ್ದಾಗ ಹೋಮಕುಂಡದಲ್ಲಿ ಬಿದ್ದು ಸತ್ತಾಗ ಏನಾಗುತ್ತೆ, ಅಲ್ಲಿ ಶಿವ ಬರ್ತಾನೆ. ಅಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಶಿವ ಬಂದು ಅವಳನ್ನ ಎತ್ಕೊಂಡು, ನಂತರ ವಿಷ್ಣು ಏನು ಮಾಡ್ತಾನೆ, ಆ ಪಾರ್ವತಿ ದೇವಿನ ಸುದರ್ಶನ ಚಕ್ರದಿಂದ ಹೊಡಿತಾನೆ. ಹೊಡೆದಾಗ ಏನಾಗುತ್ತೆ, 18 ಛಿದ್ರ ಆಗುತ್ತೆ. ಅದೇ ನಾವೀಗ 18 ಶಕ್ತಿ ಪೀಠಗಳು ಏನಾಗಿದೆ ಅದಾಗಿದೆ. ಅದರಿಂದ ಈ ಮಧ್ಯೆ ಗಂಡ ಹೆಂಡತಿ ಮಧ್ಯದಲ್ಲಿ ಏನು ಶಿವ ಮತ್ತು ಪಾರ್ವತಿ ಮಧ್ಯದಲ್ಲಿ ಏನೊಂದು ಭಿನ್ನಾಭಿಪ್ರಾಯ ಇದು, ಅದು ಶಮನ ಆಗುತ್ತಲ್ಲ, ಆ ಒಂದು ವಿಚಾರವಾಗಿ ಇದಕ್ಕೆ ಗಂಡ ಹೆಂಡತಿರಿಗೆ ಒಂದು ಪರಿಹಾರ ಸ್ಥಾನ ಅಥವಾ ಆರೋಗ್ಯದಲ್ಲಿ ಏನೋ ಶಿವ ನೀವು ಹೇಳ್ದಂಗೆ ಎಲ್ಲದಕ್ಕೂ ಬರ್ತಾನೆ. ಆರೋಗ್ಯ ವಿಚಾರ, ತಾಯಿ ವಿಚಾರ ಆಗಿರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ನೀವು ಹೇಳ್ದಂಗೆ ಖಂಡಿತ ಬರುವಂಥದ್ದು. ಮತ್ತು ಶಿವನಿಗೆ ಅಂದರೆ ಸಾಮಾನ್ಯವಾಗಿ ಏನಂದರೆ ಯಾವುದೇ ಒಂದು ತೊಂದರೆ ಆದರೂ ಕೂಡ ಶಿವನಿಗೆ ಒಂದು ಅಭಿಷೇಕ, ಅದು ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡೋದ್ರಿಂದ ನಿಮ್ಮ ಎಲ್ಲ ಸಂಕಟಗಳು ಸರಿಯಾಗುತ್ತೆ. ನೀವು ಹೇಳಿದ ಮತ್ತು 100ಕ್ಕೆ 100 ಸತ್ಯ. ಅಜಯ್, ನೀವು ಯಾವ ಕಾರಣಕ್ಕೆ ಹೋಗಬೇಕು ಅಂತ ಸೆಳೆತಾ ಆಯಿತು? ಬರೀ ಈ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗು, ಡಿ ಬಾಸ್ ಹೋಗಿ ಬಂದರು, ಮೋಸ್ಟ್ಲಿ ಪವರ್ಫುಲ್ಲು, ಆ ಕಾರಣಕ್ಕೆ ಹೋಗಬೇಕು ಅಂತಾನ ಅಥವಾ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಲೇಬೇಕು ಅಂತ ಹೋಗಿದ್ದ ನೀವು? ಮ್ಯಾಮ್, 2 ರೀಸನ್ ಅಂದರೆ, ಒಂದು ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅಂತ, ಸೆಕೆಂಡ್ ರೀಸನ್ ಬಂದು ದರ್ಶನ್ ಹೋದ್ರು ಅಂತ. ಯಾಕಂದ್ರೆ ಈಗ ಟ್ರೆಂಡ್ ರೀಲ್ಸ್ ಅದೇ ಓಡ್ತಾರೆ. ಥರ್ಡ್ ಬಂದು ಮೀನ್ಸ್ ನಮ್ಮಂತ ಯಂಗ್ ಜೆನ್ಜಿ ಅವ್ರಿಗೆ ಟ್ರೆಕ್ಕಿಂಗ್ ಅಂದ್ರೆ ಒಳ್ಳೆ ಜಾಗ ಮ್ಯಾಮ್. ಅದು ಮೂರು ಆಡ್ ಆನ್ ಆಗುತ್ತೆ. ಒಂದು ಹೋಗೋ ದಾರಿ ಹೆಂಗಿದೆ? ಹೋಗೋ ದಾರಿ ಅಂತೂ ನೀವು ಒನ್ ವೇ ಮ್ಯಾಮ್. ಅದು ಪರ್ಫೆಕ್ಟ್ ಗಾಡಿ ಯಾರು ಓಡಿಸ್ತಾರೋ ಅವ್ರೊಬ್ರಿಗೆ ಆಗೋದು ಟ್ರೆಕ್ಕಿಂಗ್. ಅದಂತೂ ಬೇರೆ ಯಾರ ಕೈಲಿ ಮೀನ್ಸ್ TT ಆಗಲಿ, ಕಾರ್ ಆಗಲಿ, ಬಸ್ ಆಗಲಿ ಪರ್ಫೆಕ್ಟ್ ಡ್ರೈವರ್ ಇರಬೇಕು. ಅಕಸ್ಮಾತ್ ಒಬ್ರು ಅಲ್ಲೇನ ಮಿಸ್ಟೇಕ್ ಮಾಡಿದ್ರೆ ಅಲ್ಲಿ ಫುಲ್ಲು ಅಲ್ಲಿರೋರೆಲ್ಲ ನಾನು ಹೋದಾಗೆ ಒಂದು 6-7 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿತ್ತು. ಒಂದು 3,000 ಗಾಡಿ ನಮ್ಮ ಮುಂದೆನೆ ನಿಂತಿತ್ತು. ಮೀನ್ಸ್ ನಾವೇ ಒಂದು 2 ಅವರ್ ಕಾದಿದ್ದೀರಿ ಆ ಹಿಲ್ ಸ್ಟೇಷನ್ ಅಲ್ಲಿ. ನಾವು ಕಾದಿ ಓದಿ ಮೀನ್ಸ್ ಅಲ್ಲೆಲ್ಲ ಹೋದಾಗ ಅಲ್ಲೇನಾಗುತ್ತದೆ, ತಿರುಗಲ್ ಪಾರ್ಕಿಂಗ್ಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅಲ್ಲಿ ಮ್ಯಾಮ್ ಅಲ್ಲಿ ಏನಂದ್ರೆ, ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಏನು ನಡೀತಾ ಅದಕ್ಕೆಲ್ಲ ಏನು ನಾವು ಹೇಳ್ತಾ ಇಲ್ಲ. ಅಲ್ಲೆಲ್ಲ ಪರ್ಫೆಕ್ಟಾಗಿ ಆಗ್ತಿದೆ, ಆ ಟೈಮಿಂಗ್ ಮಾಡ್ತಿದ್ದಾರೆ, ಆ ವೈಬ್ ನಮ್ಗೆ ಆಗುತ್ತೆ. ಆದರೆ ಅಲ್ಲಿರೋ ಜನಗಳೇ ಅಟ್ಲೀಸ್ಟ್ ನಮ್ಮ ಅವ್ನು ಗುರ್ತಿಡಿಬೇಕು, ಇವ್ರು ದೇವಸ್ಥಾನ ಕಡೆಯವರು, ನಮ್ಗೇನು ಪ್ರಾಬ್ಲಮ್ ಹೇಳ್ಕೋಬೇಕು, ನಾವೇನೇನು ಸೇವೆ ಸಲ್ಲಿಸಬೇಕು, ಏನೂ ಇಲ್ಲ ಅಲ್ಲಿ. ಜಸ್ಟ್ ಆ ದುಡ್ಡಕ್ಕೂ ಒಂದು ವ್ಯವಸ್ಥೆ ಇಲ್ಲ ಅಲ್ಲಿ. ಅಲ್ಲಲ್ಲೇ ಹಾಕಿದ್ದಾರೆ. ಆ ನೋಟಾಗಿ ಹೆವಿ ರಿಸ್ಕ್, ಫುಲ್ಲು ಟ್ರಕ್ ಇದೆ. ಒಂದು ರೋಡ್ ಎಲ್ಲ ಪ್ರಾಪರ್ ಇದೆ, ಆದ್ರೆ ಹಿಲ್ ಸ್ಟೇಷನ್ ಎಲ್ಲಿ ಯಾವಾಗ ಏನಾಗುತ್ತೆ ಅದೊಂದು ತುಂಬಾ ಅಂದ್ರೆ ತುಂಬಾ ಭಯ ಅಲ್ಲಿ. ಆ ಗಾಡಿಗಳು ಅಂತೂ ಬರ್ತಾರೆ, ಅವ್ರಿಗೋಸ್ಕರ ತುಂಬಾ ಪ್ರಾಬ್ಲಮ್ ಇದೆ. ಆ ಪೊಲೀಸರು ಡೈವರ್ಟ್ ಮಾಡ್ಬಿಡ್ತಾರೆ. ಅಲ್ಲ, ನನ್ಗೀಗ ಇದನ್ನೆಲ್ಲ ಕೇಳಿದಾಗ ಈ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಹಂಗೆ ನಡೆಸ್ಕೊಳ್ತಾ ಇದ್ರು, ಕರ್ನಾಟಕದಿಂದ ಹೋದವ್ರಿಗೂ ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು ಅಂತ ಈ ಹಿಂದೆ ಆರೋಪ ಇತ್ತು. ಈಗ ಕೇರಳ ಸರ್ಕಾರ ಅದನ್ನ ಸರಿ ಮಾಡಿದೆ, ಎಲ್ಲ ಭಕ್ತಾದಿಗಳಿಗೆ ಒಂದೇ ರೀತಿ ಅನ್ನೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ ಅಂತ. ನೀವು ಶಬರಿಮಲೆಗೆ ಹೋದಾಗ ಹೋಗಿದ್ರಾ ಅಥವಾ ಆ ರೀತಿ ಎಕ್ಸ್ಪೀರಿಯನ್ಸ್ ಏನಾದ್ರು ಆಗಿತ್ತಾ? ಆ ತರ ರೀತಿ ಅಂತೇನಿಲ್ಲ. ಅವ್ರ ಗಾಡಿ ನೋಡ್ಬಿಟ್ರೆ ಬೇರೆ ಒಟ್ಟಲ್ಲಿ ಕರ್ನಾಟಕದ ಗಾಡಿ ನೋಡಿದ್ರು ಆಗಲ್ಲ, ಕರ್ನಾಟಕದ ಅದೇ ತರನೇ ಮೀನ್ಸ್ ಅಲ್ಲಿ ಶಾರ್ಟ್ ಕಟ್ ರೂಟ್ಸ್ ಇರುತ್ತೆ, ಅಲ್ಲಿಗೆ ಬಿಡಲ್ಲ. ಬೇಕು ಅಂತ ಸುತ್ತಾಕೋ ಬರ್ಲಿ ಅಂತ ಡೈವರ್ಟ್ ಮಾಡ್ಬಿಡ್ತಾರೆ. ಅಲ್ಲಿರೋರು ಗೊತ್ತಾಗುತ್ತೆ, ಫೇಸ್ ರೆಕಗ್ನೈಸ್ ಮಾಡ್ಬಿಡ್ತಾರೆ. ಮಾಡಿದ ತಕ್ಷಣ ಇವ್ರು ನಮ್ಮವ್ರು ಅಂದ್ರೆ ಈ ಕಡೆ ಬಿಡ್ತಾರೆ, ನಮ್ಮವ್ರಲ್ಲ ಅಂದ್ರೆ ಬೇರೆ ಕಡೆ ಡೈವರ್ಟ್ ಮಾಡ್ಬಿಡ್ತಾರೆ. ಬೇಕು ಅಂತ ಕ್ಯೂ ಅಲ್ಲಿ ನಿಲ್ಸೋದು ಆ ತರ ಮಾಡ್ತಾ ಇದಾರೆ ಅಲ್ಲಿ. ವಿನೀತ್, ನಿಮ್ಗೆ ಹೆಂಗ ಅನಿಸ್ತು? ಹೋಗ್ತಾನೆ ಒಂದು ಎಂಟ್ರಿನೇ ಹೆಂಗೆ ಒಂದು ಒಳ್ಳೆ ವಾವ್ ಅನ್ಸುತ್ತೆ. ಅದೆಲ್ಲ ಚೆನ್ನಾಗಿರುತ್ತೆ. ಪ್ಲೇಸಸ್ ಸುತ್ತಮುತ್ತ ಫುಲ್ ಫಾಗು, ಮಾರ್ನಿಂಗ್ ಎಲ್ಲ ಹೋದ್ರೆ ನಾವು ಹೋಗ್ತಿದಾಗ ನಮ್ಗೆ ಗುಡ್ ಫೀಲ್ ಆಗುತ್ತೆ. ಅಲ್ಲಿ ಹೋಗಿ ಅವ್ರು ನಮ್ಮನ್ನ ಟ್ರೀಟ್ ಮಾಡಿದ ತಕ್ಷಣ ನಮ್ಗೆ ಒಂಥರ ಯಾಕೆ ಬಂದ್ರು ಅಂತ ಅನ್ಸ್ಬಿಡುತ್ತೆ. ಅವ್ರು ಕೊಡೋ ರೆಸ್ಪಾನ್ಸು, ಅವ್ರು ಮಾತಾಡೋದು, ಅವ್ರು ನಮ್ಮನ್ನ ನೋಡ್ಕೊಳೋದು, ಎಲ್ಲದ್ರಲ್ಲೂ ಯಾವುದು ಇಲ್ವೇ ಇಲ್ಲ. ಅವ್ರ ಹತ್ರ ಟ್ರೀಟ್ ಮಾಡೋದಾಗ್ಲಿ, ನಮ್ಮನ್ನ ಹೋಗ್ಲಿ ನಮ್ಮವ್ರು ಬಂದಿದ್ರೆ ಅವ್ರಿಗೆ ಬಿಟ್ಟು ಇವ್ರನ್ನಾದ್ಮೇಲೆ ನೆಕ್ಸ್ಟ್ ಇವ್ರನ್ನಾದ್ರೂ ಕಳ್ಸೋಣ, ಅದೇನು ಇಲ್ಲ. ನಮ್ಮವ್ರು ಫಸ್ಟ್ ಹೋಗ್ಬೇಕು. ಕರ್ನಾಟಕದವ್ರು ಹೆಂಗಾರು ಹೋಗ್ಲಿ, ಯಾವಾಗಾದ್ರೂ ಬರಲಿ, ಯಾವುದ್ರಲ್ಲೂ ಕರ್ನಾಟಕದವ್ರಿಗೆ ಒಳ್ಳೆ ಗುಡ್ ರೆಸ್ಪಾನ್ಸೇ ಇಲ್ಲ. ಒಟ್ಟು ಅವ್ರ ಪಾಡು ಹೆಂಗೋ ಬಂದವ್ರೆ, ಅವ್ರ ಪಾಡು ಅವ್ರ ದರ್ಶನ ಮಾಡ್ಕೊಂಡ್ಲಿ ಹೋಗ್ಲಿ, ಅದ್ರ ಬಗ್ಗೆ ಏನು ತಲೆನೂ ಕೆಡ್ಸ್ಕೊಳಲ್ಲ ಅವರು.
ಹೆಂಗೆ ಅಜಯ್ ಪಾಪ ಮಕ್ಕಳು ಹೆಣ್ಮಕ್ಳೆಲ್ಲ ಹೋದಾಗ ಬಹಳ ಕಷ್ಟ ಆಗ್ತಾ ಇತ್ತು ಹೆಣ್ಮಕ್ಳನ್ನ ಬಹಳ ಕೆಡದ ನಡೆಸ್ಕೊ ಹೌದು ಮ್ಯಾಮ್. ಏನಂದ್ರೆ ಅಲ್ಲಿ 3 ತರ ಪೀಪಲ್ಸ್ ಬರ್ ಏನಂದ್ರೆ ಒಂದು ಜಂಜಿ ದಾಸಿ ನಮ್ಮಂತ ಹುಡುಗರು ಹೆವಿ ಬಂದಿದ್ರು. ಸೆಕೆಂಡ್ ಫ್ಯಾಮಿಲಿ ಕರ್ಕೊಬಂದ್ರು. ಆ ಫ್ಯಾಮಿಲಿ ರಜೆಟ್ ಟೈಮ್ ಇತ್ತಲ್ಲ, ಮಕ್ಕಳನ್ನೆಲ್ಲ ಕರ್ಕೊಬಂದ್ರು. ಅಲ್ಲಿ ಏನ್ ಗೊತ್ತಾ, ಫುಲ್ಲು ನೀರು ಒದ್ದೆ, ಎಲ್ಲಿ ಜಾರ್ತಿರೋ ಎಲ್ಲಿ ಬೀಳ್ತಿರೋ ಹೇಳಕ್ಕೆ ಆಗಲ್ಲ. ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡೋಕ್ಕಲ್ಲ. ಆ ಫ್ಯಾಮಿಲಿ ಮಕ್ಕಳನ್ನೆಲ್ಲ ಕರ್ಕೊಬಂದಿರ್ತಾರೆ, ಫುಲ್ಲು ನೀರಿರುತ್ತೆ, ಡ್ರೆಸ್ ಕೋಡ್ ಎಲ್ಲ ಇದೆ. ಆದ್ರೆ ಅವ್ರನ್ನ ಅಲ್ಲಿ ಹೋಗ್ತಾನೆ ನಮಗೆ ಸ್ಲಿಪ್ಪರಿ ಫೀಲ್ ಆಗ್ಬಿಡುತ್ತೆ. ಏನು ಇಟ್ಕೊಳೋ ಜಾಗ ಇಲ್ಲ, ಏನು ಇಲ್ಲ. ಮತ್ತೆ ಇನ್ನೊಂದೇನು ಗೊತ್ತಾ ಮ್ಯಾಮ್, ಫ್ಯಾಮಿಲಿ ಬಂದಿದ್ದಾರೆ, ಅಟ್ಲೀಸ್ಟ್ ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡೋಣ ಅಂತದ್ದು ಏನೂ ಇಲ್ಲ. ಆ ಹೆಣ್ಮಕ್ಳಿಗಂತೂ, ಆ ವಯಸ್ಸಾದ ವೃದ್ಧರು ಅಂತೂ ಬಂದಿರ್ತಾರೆ, ಅವ್ರಿಗಂತೂ ಕೇಳೋರಿಲ್ಲ ಹೇಳೋರಿಲ್ಲ. ಆ ವಯಸ್ಸಾಗಿದೆ, ಇವ್ರು ಸಪ್ರೇಟ್ ದಾರಿ ಮಾಡೋಣ, ಶಾರ್ಟ್ ಕಟ್ಟಿಗೆ ಬಿಟ್ಕೊಡೋಣ ಪಾಪ. ಎಲ್ಲ ಇಲ್ಲ ಮ್ಯಾಮ್, ಎಲ್ಲ ಒಟ್ಟಿಗೆ ಈ ಲೋಕಲ್ ಇರೋರು ಅಲ್ಲಿಗೆ ಬಿಡ್ತಾರೆ. 1000 ರೂಪಾಯಿ ಟಿಕೆಟ್ ಇರೋರಿಗೆ ಎಲ್ಲ ಒಂದೇ ಕ್ಯೂ ಅಲ್ಲಿ ಬಿಟ್ಬಿಡ್ತಾರೆ. ಅದೇನತ್ತ ಅಲ್ಲಿ ಹೋಗಿ ನೇನು ದೇವ್ರ ದರ್ಶನ ಮಾಡಬೇಕು, ಅಲ್ಲೆಲ್ಲ ಬೇಕಂತಾನೆ ಆ ದಾರ ಕಟ್ಟಿರ್ತಾರೆ, ಹಿಂಗೆ ತಳ್ಳೋದು ಮುಂದೆ ಮಾಡೋದು ಇದೇ ಮಾಡ್ತಾರೆ. ಬೇಕಂತಾನೆ ಯಾರು ಹಿಂಗೆ ಗೊತ್ತಲ್ವ, ಈ ಲೈನ್ ಬಿಟ್ಟಾಮೇಲೆ ಈ ಲೈನ್ ಬಿಟ್ರೆ ಹೋಗುತ್ತೆ ಅಂತ. ಅವ್ರು ಏನ್ ಮಾಡ್ತಾರೆ, ಬೇಕು ಇಲ್ಲಿ 1000 ರೂಪಾಯಿ ಕೊಟ್ಟಿರೋ ಟಿಕೆಟ್ ಮಾಡಿರ್ತಾರೆ ಗೊತ್ತ, ಇಷ್ಟಿದ್ದಾರೆ ಫಸ್ಟ್ ಇವ್ರು ಬಿಡೋಣ ಅಂತ ಬಿಡಲ್ಲ, ಫುಲ್ಲು ಲೈನ್ ಆಗೋರ್ಗು ಕಾಯ್ತಾರೆ. ಅದೇಂತಕ್ಕೆ ಕಾಯ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. 1000 ರೂಪಾಯಿ ಇಸ್ಕೊಂಡೋಗಿ ಬಿಟ್ಬಿಡ್ಬೇಕು. ಬೇಗ ದರ್ಶನ ಆಗ್ಲಿ ಅಂತ ತಾನೇ ನಾವು ಟಿಕೆಟ್ ತಗೊಳ್ಳೋದು. ಹೌದು, 1000 ರೂಪಾಯಿ ಕೊಟ್ಟಿರ್ತೀರಿ, ಕೊಟ್ಮೇಲೆ ಬಿಡ್ಬೇಕು. ಅವ್ರೇನ್ ಮಾಡ್ತಾರೆ, ಆ ಕ್ಯೂ ದೊಡ್ಡದಾಗುತ್ತಾ ಕಾಯ್ತಾ ಇದಾರೆ, ಏನೋ ಗೊತ್ತಾಗ್ತಿಲ್ಲ. ಇಬ್ರು ಒಂದೇ ಸರಿಗೆ ಬಿಟ್ಬಿಡ್ತಾರೆ, ಅದು ಡಿವೈಡ್ ಮಾಡ್ತಾ ಇದಾರೆ. ಅಲ್ಲೇ ಪ್ರಾಬ್ಲಮ್ ಆಗ್ತಾ ಇರೋದು. ಮತ್ತೆ ಅಲ್ಲಿ ಏನಂದ್ರೆ, ಅಲ್ಲಿ ನಾವು ವಿಜುವಲ್ಸ್ ಎಲ್ಲ ನೋಡ್ತಾ ಇದ್ರಲ್ಲ, ನಾವು ಕಣ್ಣಾರೆ ನೋಡಿದಿರಿ ಮ್ಯಾಮ್. ಅದು ಕಣ್ಣಾರೆ ನೋಡಿದಿರಿ. ಏನಂದ್ರೆ ಹೆಣ್ಮಕ್ಳ ಜೊತೆ ಒಬ್ಬ ಗಂಡು ಹುಡುಗ ಅವ್ರ ಜೊತೆ ಇದ್ರೆ ಅವನೇ ಜೋರು ವಾಯ್ಸ್ ಮಾಡಿದ್ರೆ ಅಲ್ಲೇ ಇರ್ತಾರೆ ಮ್ಯಾಮ್ ಸುತ್ತಮುತ್ತ, ನಿಮ್ಗೆ ಗೊತ್ತಾಗಲ್ಲ. ಏಕಾಏಕಿ ಒಂದೇ ಸತಿ ಓಡ್ ಬಂದ್ಬಿಡ್ತಾರೆ, ಅಟ್ಯಾಕ್ ಮಾಡ್ಬಿಡ್ತಾರೆ. ಅಟ್ಯಾಕ್ ಮಾಡಿ ಅವ್ರು ಏನಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಏನು ಮಾಡಲ್ಲ, ಪುಷ್ ಮಾಡೋದು, ಹಿಂದಕ್ಕೆ ಹೋಗಿ ಕಾಯಿರಿ ಆ ತರ ಮಾಡೋದು, ಬೇರೆ ತರ ಟ್ರೀಟ್ ಮಾಡೋದು. ಅದೊಂದು ಸ್ವಲ್ಪ ಬೇಸರ ಆಗುತ್ತೆ ಅಷ್ಟೇ. ಅದು ಬಿಟ್ರೆ ಬೇರೆ ಇಬ್ರಿಗೂ ಒಳ್ಳೆ ದರ್ಶನ ಆಗಿದೆಯಾ? ಅದಂತೂ ನಿಜ ಹೇಳ್ಬೇಕು, ದರ್ಶನ ಅಂತೂ ಸೂಪರ್ ಆಗಾಯ್ತು. ತುಂಬಾ ಹತ್ರದಿಂದ ನೋಡಿದ್ರಿ ಮ್ಯಾಮ್. ದರ್ಶನಕ್ಕೆ ಹೋಗೋ ಟೈಮಲ್ಲಿ ಅವ್ರೇನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಲ್ಲ, ಅದರಿಂದ ಪ್ರಾಸೆಸ್ ಹಿಂದೆ ಬರುತ್ತಲ್ಲ, ಅಲ್ಲಿ ಒಂಥರ ಬೇಸರ ಅನ್ಸ್ಕೊತಾರೆ. ವಾಪಸ್ ಬರ್ತೀನಿ. ಇದು ಹೋಗಿ ಬಂದ ಭಕ್ತಾದಿಗಳ ಮಾತು. ಹೋಗಿ ದರ್ಶನ ಮಾಡೋ ತನಕ ಇರುತ್ತಲ್ಲ, ಅದು ಬಹಳ ಕಷ್ಟ ಜರ್ನಿ. ಬಟ್ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ, ಅದ್ಭುತವಾಗುತ್ತೆ ಶಿವನ ಹತ್ರ ಹೋದಾಗ ನಾವು ಅಂತ. ಬಟ್ ಮಹಿಳೆಯರು ಎಕ್ಸ್ಪೆಷಲಿ ಬಹಳ ಕೆಟ್ಟದಾಗಿ ನಡೆಸ್ಕೊಳ್ತಾರೆ ಅಂತ. ಯಾಕೆ ಹಿಂಗೆ ಅಂತ? ಯಾಕೆ ಕರ್ನಾಟಕದವ್ರು ಬರೋದು ಇಷ್ಟ ಇಲ್ಲ ಅಂದ್ರೆ ನಿಷೇಧ ಅಂತ ಬೋರ್ಡ್ ಹಾಕೊಂಬಿಡಿ, ಯಾರು ಬರಲ್ಲ. ಯಾರೇ ಆಗ್ಲಿ ದೇವಸ್ಥಾನಕ್ಕೆ ಹೊರ ರಾಜ್ಯದವ್ರು ಬರ್ಲಿ ಅಂತ ಬೇಡ್ಕೊಳ್ತಾರೆ. ಕಾರಣ ಏನ್ ಗೊತ್ತಾ, ಅಲ್ಲಿ ಎಲ್ಲಾ ರೀತಿಯಲ್ಲೂ ಅಭಿವೃದ್ಧಿ ಆಗುತ್ತೆ, ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ, ಜೊತೆಗೆ ಪ್ರವಾಸೋದ್ಯಮ ತಾಣ ಆಗುತ್ತೆ, ಹೆಚ್ಚುವರಿಯಾಗಿ ದುಡ್ಡು ಬರುತ್ತೆ ಭಕ್ತಾದಿಗಳು ಬಂದಾಗ ಅನ್ನೋ ಕಾರಣಕ್ಕೆ. ಬಟ್ ಆ ವ್ಯವಸ್ಥೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಯಾಕೆ ಹಿಂಗೆ ಅನ್ನೋದೇ ಪ್ರಶ್ನೆ